ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಎಕ್ಸ್ಟ್ರೀಮ್ ಬಂಗಾರಪ್ಪ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಸೊ ಏನು ವಿಷಯ ಅಂದರೆ ಇವತ್ತು ನನ್ನ ಗಾಡಿ ಬಗ್ಗೆ ನಿಮಗೆ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ಹೇಳ್ತಾ ಇದ್ದಾರೆ ಈ ಗಾಡಿ ಸ್ವಲ್ಪ ತುಂಬ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾ ಇದ್ದಾರೆ. ಬನ್ನಿ ನೋಡೋಣ. ನಾನು ಒಬ್ಬ ಓನರ್ ಆಗಿ ಈ ಗಾಡಿದು ಹೆಂಗಿದೆ, ಪರ್ಫಾರ್ಮೆನ್ಸ್ ಹೆಂಗಿದೆ, ಪವರ್ ಹೆಂಗಿದೆ ಅಂತೆಲ್ಲ ಚೆಕ್ ಮಾಡೋಣ. ಬನ್ನಿ, ಇದು ಪ್ರಾಬ್ಲಮ್ ಏನೇನಿದೆ ಅಂತ ನಾನು ಹೇಳ್ತೀನಿ. ಅದಾದಮೇಲೆ ಇದರಲ್ಲಿ ಏನು ಪ್ಲಾಸ್ಟಿಕ್ ಇದೆ, ಆಮೇಲೆ ಏನು ಪ್ಲಸ್ಸು ಏನು ಮೈನಸ್ಸು ಎಲ್ಲ ನಿಮ್ಗೆ ಹೇಳ್ತೀನಿ ನಾನು. ಆ್ಯಕ್ಚುಲಿ ನೋಡಿ ಇವತ್ತು ತೋರಿಸ್ತಾ ಇದ್ದೀನಿ ನೋಡಿ. ಫಸ್ಟು ಮೈನಸ್ ಪಾಯಿಂಟ್ ಬಂದು ಇದೇನೆ. ವಾಟರ್ ಟ್ಯಾಂಕ್ ಬಂದುಬಿಟ್ಟು ಫುಲ್ಲು ಫೈಬರ್ ಇದು. ಇದರಲ್ಲಿ ಏನು ಇದಿಲ್ಲ, ಸ್ಟ್ರಾಂಗ್ ಬಾಡಿನೇ ಇಲ್ಲ. ನೋಡ್ಬೋದು ನೀವು ಇಲ್ಲಿ ಸೌಂಡ್ ನೋಡಿ, ಈಗ ಫುಲ್ಲು ಪ್ಲಾಸ್ಟಿಕ್ ಇದೆ ಇದು. ಅದಾದಮೇಲೆ ಇಲ್ಲಿ ನೋಡ್ಬೋದು ನೀವು, ನಮ್ಮದು ಇದರಲ್ಲಿ ಸಸ್ಪೆನ್ಸರಲ್ಲಿ ಸ್ವಲ್ಪ ಆಯಿಲ್ ಲೀಕ್ ಆಗ್ತಾ ಇದೆ, ನೋಡ್ಬೋದು ನೀವು. ಆ್ಯಕ್ಚುಲಿ ನಾನು ಗಾಡಿ ಜಾಸ್ತಿ ಓಡಿಸಿಲ್ಲ, ಓಡಿರೋದೇ ಬಟ್ 3000 ಕಿಲೋಮೀಟ್ರ್ ಓಡಿದೆ. ಆಲ್ರೆಡಿ ಈ ಥರ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಏನಕ್ಕೆ ಅಂತ ನಮ್ಗೆ ಗೊತ್ತಿಲ್ಲ. ನೀವು ಇಲ್ಲೇ ನೋಡ್ಬೋದು, ಇಲ್ಲೇ ಪ್ರೂಫ್ ಇದೆ. ಗಾಡಿ ಜಾಸ್ತಿ ಓಡಿಲ್ಲ, ಬರೀ 3000 ಮಾತ್ರನೇ ಓಡಿರೋದು. ನಾನು ಎಲ್ಲಿ ಲಾಂಗ್ ಡ್ರೈವ್ ಹೋಗಿಲ್ಲ. ಒಂದೇ ಸತಿ ನಮ್ಮ ಊರಿಗೆ ತೊಗೊಂಡೋಗಿದ್ದೆ, ರಾಯಚೂರಿಗೆ. ಅದಾದಮೇಲೆ ಗಾಡಿ ಇಲ್ಲೇ ಲೋಕಲ್ಲೇ ಓಡಾಡಿದೆ, ಜಾಸ್ತಿ ಓಡಾಡಿಸಿಲ್ಲ. ಗಾಡಿ ತೊಗೊಂಡು ಒಂದು 6 ತಿಂಗಳು ಆಗಿದೆ. ಬರೀ 3000 ಮಾತ್ರ ಓಡಿದೆ ಗಾಡಿ. ಅದೇ ಹೇಳಿದ್ನಲ್ಲ, ಮೈನಸ್ ಪಾಯಿಂಟ್ ಅಂದರೆ ಇದು ವಾಟರ್ ಟ್ಯಾಂಕು. ಅದಾದಮೇಲೆ ಹಿಂದೆ ಕೂತ್ಕೊಳ್ಳೋರಿಗೆ ಈ ಗಾಡೀಲಿ ಸೇಫ್ ಇಲ್ಲ. ಹಿಂದೆ ಕೂತ್ಕೊಳ್ಳೋರಿಗೆ ತುಂಬ ಇದಿದೆ. ಗಾಡಿ ಜಾಸ್ತಿ ಪವರ್ಫುಲ್ ಇದೆ ಅಲ್ವಾ. ಮುಂದೆ ಓಡಿಸೋರು ಏನಾದರೂ ಸ್ವಲ್ಪ ಆಕ್ಸಿಡೆಂಟ್ ಕೊಟ್ಟರೆ ಹಿಂದೆ ಕೂತ್ಕೊಳ್ಳೋರಿಗೆ ತುಂಬ ಗ್ರಿಪ್ಪಾಗಿ ಹಿಡ್ಕೊಂಡು ಕೂತ್ಕೋಬೇಕು. ಇಲ್ಲ ಅಂದರೆ ಅಷ್ಟೇ ಹಿಂದೆ ಬಿದ್ದೋಗ್ಬಿಡ್ತಾರೆ. ಹಿಂಗೆ ಒಂದು ಸತಿ ಆಕ್ಸಿಡೆಂಟ್ ಕೊಟ್ಟರೆ ಹಂಗೆ ಟಕ್ಕನಂಗೆ ಮೂವ್ ಆಗಿಬಿಡುತ್ತೆ ಅದರಿಂದಾಗಿ. ಅದಾದಮೇಲೆ ಟೈರ್ ಎಲ್ಲ ತುಂಬ ಚೆನ್ನಾಗಿದೆ. ಸಸ್ಪೆನ್ಸರು ತುಂಬ ಚೆನ್ನಾಗಿದೆ ಹೇಳ್ಬೇಕಂದ್ರೆ. ಇಂಜಿನ್ ನಾಯ್ಸ್ ಎಲ್ಲ ಚೆಕ್ ಮಾಡ್ಬೋದು ನೀವು. ಬನ್ನಿ, ಆನ್ ಮಾಡ್ತೀನಿ ನೋಡಿ ಗಾಡಿ. ನೋಡಿ ಗಾಡಿ ಚಾಲು ಮಾಡ್ತೀನಿ ನಾನು, ಬೇಕಾದ್ರೆ ನೀವು ನೋಡ್ಬೋದು. ಇಂಜಿನ್ ನಾಯ್ಸ್ ಎಲ್ಲ ನನಗೇನು ಪ್ರಾಬ್ಲಮ್ ಬಂದಿಲ್ಲ ಇಲ್ಲಿವರೆಗೂ ಕೂಡ. ಇಂಜನಲ್ಲಿ ನನಗೆ ಯಾವುದೇ ಥರದ ತೊಂದರೆ ಬಂದಿಲ್ಲ. ನನಗೆ ಇದು ಮುಂದೆ ಇದರಲ್ಲಿ ಸಸ್ಪೆನ್ಸರಲ್ಲಿ ಆಯಿಲ್ ಲೀಕ್ ಆಗ್ತಾ ಇದೆ, ಫೋರ್ಕಲ್ಲಿ. ಅದೇ ನನಗೆ ಸ್ವಲ್ಪ ಪ್ರಾಬ್ಲಮ್ ಬಂದಿರೋದು ಈ ಗಾಡಿ. ನೋಡ್ಬೋದು ನೀವು, ಇಂಜಿನ್ ನಾಯ್ಸ್ ಏನು ಪ್ರಾಬ್ಲಮ್ ಬಂದಿಲ್ಲ. ತೋರಿಸೋಣ ಹತ್ರಕ್ಕೆ ಸೌಂಡ್ ಕೇಳಿಸ್ಬೋದು ನೀವು. ಸೌಂಡ್ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ. ಪವರ್ ಮಾತ್ರ ತುಂಬ ಸಖತ್ತಾಗಿದೆ ಗಾಡಿದು, ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ. ನನಗೆ ಅದೊಂದು ಮಾತ್ರ ತುಂಬ ಬೇಜಾರಾಗಿದೆ. ಯಾಕಂದರೆ ಹೊಸ ಗಾಡಿ ತೊಗೊಂಡು ಬರೀ 6 ತಿಂಗಳಾಗಿದೆ, ಬರೀ 3000 ಕಿಲೋಮೀಟ್ರ್ ಓಡಿದೆ. ಅದೊಂದು ಪ್ರಾಬ್ಲಮ್ ಬಂದಿದೆ. ಅದು ಬಿಟ್ಟರೆ ಇಂಜನ್ ಆಗಲಿ, ಯಾವುದೇ ಥರ ಲೀಕೇಜ್ ಆಗಲಿ ಅದೆಲ್ಲ ಯಾವುದೂ ಇಲ್ಲ. ಎಲ್ಲ ಇಲ್ಲೇ ನೋಡ್ಬೋದು ನೀವು. ಯಾವುದೇ ಥರದ ಲೀಕೇಜು ಆ ಥರ ಇನ್ನೂವರೆಗೂ ನನ್ನ ಗಾಡೀಲಿ ಬಂದಿಲ್ಲ. ಅದೊಂದು ಇಂಜಿನ್ದು ಸಸ್ಪೆನ್ಸರಲ್ಲಿ ನನಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿದೆ. ಅದೇನಂತ ಗೊತ್ತಿಲ್ಲ. ನಾನು ಇನ್ನೂ ಶೋರೂಮಿಗೆ ವಿಸಿಟ್ ಮಾಡಿಲ್ಲ. ನೋಡೋಣ, ಇನ್ನೊಂದು ಸ್ವಲ್ಪ ದಿನದಲ್ಲಿ ಹೋಗಿ ಅದು ಚೆಕ್ ಮಾಡಿಸ್ತೀನಿ, ನೋಡೋಣ ಅದು ಏನು ಹೇಳ್ತಾರೆ ಅಂತ. ನಿಮಗೇನಾದರೂ ಈ ಥರ ಅನುಭವ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಅದಾದಮೇಲೆ ಗಾಡಿ ಲುಕ್ ನೋಡ್ಬೋದು ನೀವು ಯಾವ ಥರ ಇದೆ ಅಂತ. ಅದು ತುಂಬ ಸಖತ್ತಾಗಿದೆ ಲುಕ್ ಮಾತ್ರ. ಗೊತ್ತಾ ಡ್ಯೂಟಿ ಅಂತ. ಸರಿ,